ಹಲೋ ಹೈ ಫ್ರೆಂಡ್ಸ್, ದಿಸ್ ಇಸ್ ಧನು ಕುಂದಾಪುರ. ವಿಷಯ ಅಂತಂದರೆ, ನೀವು ಇನ್ ಕೇಸ್ BSc ನರ್ಸಿಂಗ್ ಅಥವಾ JNM ನರ್ಸಿಂಗ್ ಮಾಡಿ ಮಿನಿಮಮ್ 2 years ಆಫ್ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಆ್ಯಸ್ ಎ ರಿಜಿಸ್ಟರ್ಡ್ ನರ್ಸ್ ಆಗಿ ಗಲ್ಫ್ ಕಂಟ್ರಿಯಲ್ಲಿ ವರ್ಕ್ ಮಾಡ್ಬೋದು. ಸೊ ಗಲ್ಫ್ ಕಂಟ್ರಿ ಅಂದರೆ ನಿಮಗೆ ಸೌದಿ ಅರೇಬಿಯಾ ಬರುತ್ತೆ, ಬೇಹರೇನ್ ಬರುತ್ತೆ, ಒಮನ್ ಬರುತ್ತೆ, ಕುವೈತ್ ಬರುತ್ತೆ, ಹಾಗೆ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಬರುತ್ತೆ. ಓಕೆನಾ? ಸೊ ನಿಮಗೆ ಈ ಕಂಟ್ರಿಯಲ್ಲಿ ಗಲ್ಫ್ ಕಂಟ್ರಿಯಲ್ಲಿ ವರ್ಕ್ ಮಾಡಬೇಕಾದ್ರೆ ನಿಮಗೆ ಲೈಸೆನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೈಸೆನ್ಸ್ ಯಾವ ಥರ ಮಾಡ್ಕೊಳ್ಳೋದು? ಸೊ ಲೈಸೆನ್ಸ್ ಯಾವ ಥರ ಮಾಡ್ಕೊಳ್ಳೋದು ಅಂದರೆ, ನಿಮ್ಮದು ಫಸ್ಟ್ ಡಾಟಾ ಫ್ಲೋ ವೆರಿಫಿಕೇಷನ್ ಮಾಡಬೇಕಾಗತ್ತೆ. ಡಾಟಾ ಫ್ಲೋ ವೆರಿಫಿಕೇಷನ್ ಅಂದರೆ ನಿಮ್ಮದು ಎಲ್ಲ ಕ್ವಾಲಿಫಿಕೇಷನ್ ವೆರಿಫೈ ಆಗುತ್ತೆ ಮತ್ತು ನಿಮ್ಮದು ಎಕ್ಸ್ಪೀರಿಯನ್ಸ್ ಲೆಟರ್ಸ್ ಎಲ್ಲ ವೆರಿಫೈ ಆಗುತ್ತೆ. ಸೊ ಒನ್ಸ್ ಡಾಟಾ ಫ್ಲೋ ಕಂಪ್ಲೀಟ್ ಆದಮೇಲೆ ನಾವು ನಿಮ್ಮ ಎಕ್ಸಾಮ್ ಬರಿಬೇಕಾಗತ್ತೆ. ನಿಮಗೆ ಎಕ್ಸಾಮ್ ಬರಿಬೇಕಾಗತ್ತೆ ಅಂದರೆ ರಿಲೇಟೆಡ್ ಟು ಯಾವ ಕಂಟ್ರಿ ನೀವು ಟ್ರೈ ಮಾಡ್ತಿದ್ದೀರಾ. ಇನ್ ಕೇಸ್ ಸೌದಿ ಪ್ರೋಮೆಟ್ರಿಕ್ ಆದರೆ ಸೌದಿ ಪ್ರೋಮೆಟ್ರಿಕ್ ಬರಿಬೇಕಾಗುತ್ತೆ. ಇನ್ ಕೇಸ್ ನೀವು ಯುನೈಟೆಡ್ ಅರಬ್ ಎಮಿರೇಟ್ಸ್ ಬರೋದಾದರೆ ಅಂದರೆ ಇನ್ ಕೇಸ್ ನೀವು ದುಬೈ, ಶಾರ್ಜಾ ಮತ್ತು ಅಬುದಾಬಿ ಆದರೆ ನಿಮಗೆ ಅದು ಪರ್ಟಿಕ್ಯುಲರ್ ಆ ಎಮಿರೇಟ್ಸ್ಗೆ ರಿಲೇಟೆಡ್ ಎಕ್ಸಾಮ್ ಇರುತ್ತೆ. ಸೊ ಅದೇ ರೀತಿ ನಿಮಗೆ ಇನ್ ಕೇಸ್ ಒಮಾನ್, ಕುವೈತ್ ಆದರೆ ಕುವೈತ್ ಪ್ರೋಮೆಟ್ರಿಕ್ ಕೂಡ ಇರುತ್ತೆ. ಸೊ ರಿಲೇಟೆಡ್ ನೀವು ಯಾವ ಕಂಟ್ರಿಗೆ ಹೋಗಬೇಕು ಅದಕ್ಕೆ ರಿಲೇಟೆಡ್ ಡಾಟಾ ಫ್ಲೋ ಮತ್ತು ಎಕ್ಸಾಮ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಎಕ್ಸಾಮ್ ಆದಮೇಲೆ ನಿಮ್ಮದು ಎಲಿಜಿಬಿಲಿಟಿ ಲೆಟರ್ ಅಂತ ಮಾಡಬೇಕಾಗುತ್ತೆ, ಅಂದರೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಮಾಡಬೇಕಾಗುತ್ತೆ ರಿಲೇಟೆಡ್ ಟು ದ ಪರ್ಟಿಕ್ಯುಲರ್ ಕಂಟ್ರಿ. ಸೊ ಒನ್ಸ್ ಲೈಸೆನ್ಸ್ ಕಂಪ್ಲೀಟ್ ಆದಮೇಲೆ ನೀವು ಡೈರೆಕ್ಟಾಗಿ ಜಾಬ್ಗೆ ಅಪ್ಲೈ ಮಾಡ್ಬೋದು ಮತ್ತು ನೀವು ಓನಾಗಿ ಇಂಟರ್ವ್ಯೂ ಕೊಡ್ಬೋದು. ಸೊ ಓಕೆನಾ? ಇದು ಲೈಸೆನ್ಸ್ ಪ್ರೊಸೆಸ್. ಸೊ ಲೈಸೆನ್ಸ್